ಹಲೋ ಹಲೋ ಹಾಯ್. ಹಲೋ ಕೇಳಿಸ್ತಿದ್ಯಾ? ಹಲೋ ನನಗೆ ಕೇಳಿಸ್ತಿದೆ. ಒಂದು ನಿಮಿಷ, ನಿನ್ನ ಮಾತು ಕೇಳಿಸ್ತಾ ಇಲ್ಲ. ಓಹ್! ಓಕೆ, ಹಲೋ. ಇವಾಗ ಕೇಳಿಸ್ತಿದ್ಯಾ? ಕೇಳ್ತಾ ಇದೆ ಈಗ. ಹಾಂ. ರೈಟ್. ಯಾವಾಗ ಮಾತಾಡಬೇಕು ಅಂತ ಹೇಳಿ ಶುರು ಮಾಡಕ್ಕೆ ಹೇಳಿದರೆ ನಾನು ಒಂದೆರಡು ನಿಮಿಷ ಕಾಯ್ಬೋದು ಅನ್ಸುತ್ತೆ. ಇದೆ, ಟೈಮ್ ಇದೆಯಲ್ಲ? ಓಕೆ ಇಲ್ಲ, ಓಕೆ. ಟೈಮ್ ಅಂದರೆ ಇವಾಗ ಆಲ್ರೆಡಿ ಸ್ಟಾರ್ಟ್ ಮಾಡ್ಬೋದು, ಬಟ್ ಒಂದೆರಡು ನಿಮಿಷಕ್ಕಾದರೆ ಇನ್ನೂ ಜನ ಜಾಯಿನ್ ಆಗ್ತಾರೇನೋ. ಹ್ಞೂ ಇಲ್ಲಿ ಇದಾಗಿತ್ತು, ಕಣಕ್ಕೆ ಹಾಕೊಳ್ಳದೆ ಕಾಣೋದಮ್ಮ. ಅಲ್ಲ ಇದು ಮ್ಯೂಟ್ ಆಗಿತ್ತು. ಹೋಯ್ತಾ ಈಗ? ಮತ್ತೆ ರೆಡ್ ಹಿಂಗೆ ಅಡ್ಡ ಬಂದ್ರೆ ಮ್ಯೂಟ್ ಅಂತ ಕಣ್ಣು ಹಾಕೊಳ್ಳೋಕ್ಕೇನು ಮಾಡಿದೆ ಅಂತ ಕಾಣ್ತಾ ಇದೆ ನನಗೆ. ಯಾಕೆ ಮಾತಾಡಲ್ಲ? ಯಾರು ಅರ್ಜುನ್ ಜಾಯ್ನ್ ಮಾಡಿ ಅರ್ಜುನ್ ಕನೆಕ್ಷನ್ ಬರ್ತದೆ, ನೀನು ಶುರು ಮಾಡಿಲ್ಲ ನೋಡಿ. ಸುಕನ್ಯಾ ಯಾಕೆ ಬಾರೆ, ಅಲ್ಲ ಅವ್ನು ಶುರು ಮಾಡಿದ ಮೇಲೆ ಆಗುತ್ತೆ. ಕೇಳೋದು ನಂಗೆ ಕೇಳಿದ್ದೆ. ಸ್ಟಾರ್ಟ್ ಮಾಡ್ಬೋದೇನಲ್ವಾ? ಜಾಯ್ನ್ ಆಗೋರು ನಿಧಾನಕ್ಕೆ ಆಗ್ತಾರೆ. ಸ್ಟಾರ್ಟ್ ಮಾಡೋಣ. ಟೈಮ್ ಕನ್ಸ್ಟ್ರೆಂಟ್ ಇರೋದ್ರಿಂದ ಅದೇ ಒಂದು 2 minutes ವೆಯ್ಟ್ ಮಾಡಿದ್ರೆ ಇನ್ನೂ ಜನ ಜಾಯಿನ್ ಆಗ್ತಾರೆ ಅಂತ ಅನ್ಕೊಂಡೆ. ಇಂಟರ್ನೆಟ್ ಆನ್ ಆಗಿದೆಯಾ? ಆಗಿದೆ. ಮ್ಯೂಟ್ ಮಾಡಿದೆ, ಆಮೇಲೆ ಮತ್ತೆ ಮ್ಯೂಟ್ ಮಾಡ್ಕೋಬೇಕು. ಆಯ್ತು, ಶುರು ಮಾಡ್ಬೋದು. ಓಕೆ. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇದೆಯಲ್ಲ ಎಲ್ರಿಗೂ? ಯಾರಾದರೂ ಎಸ್ ಅಂದರೆ? ಕೇಳಿಸ್ತದೆ. ಓಕೆ, ಫೈನ್. ಇದೊಂಥರ ನಮಗೆ ಅವಕಾಶ. ಇದು ಶಾಸ್ತ್ರಿಗಳದ್ದು ರಾಮಾಯಣ ದರ್ಶನ ಇದ್ರದ್ದು ವಾಚನ ವ್ಯಾಖ್ಯಾನ ಅದರದ್ದು ನಡುವೆ ಈ ಥರ ಟೈಮ್ ಸಿಕ್ತು. ಸೊ ಎಲ್ಲರೂ ಅವ್ರವ್ರಿಗೆ ಏನು ಇಷ್ಟ ಆಗುತ್ತೋ ಅದ್ರ ಬಗ್ಗೆ ಮಾತಾಡ್ಬೋದು ಅಂತ ಆಗಿದೆ. ಅಂದರೆ ನನಗೆ ಟಾಪಿಕ್ ಏನು ಕೊಟ್ಟಿರಲಿಲ್ಲ, ಆದರೂ ನಾನು ಒಂದು ಟಾಪಿಕ್ ತೊಗೊಂಡಿದ್ದೀನಿ. ಇದು ಶಿಕ್ಷಣ ಅಂತ, ಎಜುಕೇಷನ್ ಅಂದರೆ ನಮ್ದು ಏನು ಸಾಂಪ್ರದಾಯಿಕವಾಗಿ ಶಾಲಾ ಎಜುಕೇಷನ್ ಇದೆಯಲ್ಲ, ಶಿಕ್ಷಣ ಅದು, ಮತ್ತು ಹೈಯರ್ ಸ್ಟಡೀಸು, ಇದ್ರ ಬಗ್ಗೆ ನನಗೆ ಕೆಲವು ಏನು ಪ್ರಶ್ನೆಗಳಿದೆ. ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಇದನ್ನು ನನಗೆ ಉತ್ತರ ಇದೆ ಅಂತಲ್ಲ, ನಿಮ್ಮಲ್ಲಿ ಯಾರಾದರೂ ಅದ್ರ ಬಗ್ಗೆ ಉತ್ತರ ಹೇಳ್ಬೋದು. ನಾನು ಹಾಗಾಗಿ ತುಂಬ ಹೊತ್ತು ಮಾತಾಡಲ್ಲ ಅಂದ್ಕೊಂಡಿದ್ದೀನಿ. ಆಮೇಲೆ ಇದು ಎಲ್ಲರಿಗೂ ಬೇರೆ ಬೇರೆ ವ್ಯೂಸ್ ಇರುತ್ತೆ ಇದ್ರ ಬಗ್ಗೆ. ಸೊ ನಾನು ಏನೇನು ಪ್ರಶ್ನೆಗಳನ್ನು ರೈಸ್ ಮಾಡ್ತೀನಲ್ಲ ಅದ್ರ ಬಗ್ಗೆ ಆಮೇಲೆ ಡಿಸ್ಕಷನ್ ಮಾಡ್ಬೋದು. ನನಗೆ ಯಾಕೆ ಈ ಪ್ರಶ್ನೆಗಳು ಬಂದಿದೆ ಅಂತಂದರೆ, ಮೊದಲನೇದಾಗಿ ನಮ್ದೇನು ಸ್ಕೂಲಿಂಗ್ ಇದೆಯಲ್ಲ, ಇದರಲ್ಲಿ ನಾವು ಏನು ಕಲಿತೀವಿ, ಯಾಕೆ ಕಲಿತೀವಿ, ಮುಂದೆ ಇದರಿಂದ ನಮಗೆ ಬದುಕಲಿಕ್ಕೆ ಏನು ಉಪಯೋಗ, ಅಂದರೆ ನಮಗೆ ಅಂತಂದರೆ ಒಬ್ರಿಗಲ್ಲ, ವೈಯಕ್ತಿಕ ಅಲ್ಲ, ಸಾಮಾಜಿಕವಾಗಿ ಸೊಸೈಟಿಗೆ ಈ ಥರ ಒಂದು ಶಿಕ್ಷಣ ಕೊಡೋದ್ರಿಂದ ಸೊಸೈಟಿಗೆ ಏನು ಲಾಭ, ಇದು ಒಂದು ಪ್ರಶ್ನೆ. ಇನ್ನೊಂದು ಅಂದರೆ, ನಾವು ಸುಮಾರು ವಿಷಯಗಳಲ್ಲಿ ಏನು ಸೆನ್ಸಿಟಿವಿಟಿ ಅಥವಾ ಸಂವೇದನೆ ಕಳ್ಕೊತೀವಿ ಅಥವಾ ಇಟ್ಕೊಳ್ಳಲ್ಲ. ಯಾಕೆ? ಇದು ನಮ್ಗೆ ಎಜುಕೇಷನಿಂದ ಬರಬೇಕಾಗಿದ್ದ ಅಥವಾ ಬೇರೆ ಯಾವುದಾದ್ರೂ ಒಂದು ಮೂಲದಿಂದ ಇದು ಬರಬೇಕಾ? ತಾನಾಗೆ ಬರುತ್ತಾ? ತಾನಾಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಮಗು ಎಲ್ಲ ವಿಚಾರದ ಬಗ್ಗೆನೂ ಸಂವೇದನೆ ವ್ಯಕ್ತಪಡಿಸಲ್ಲ. ಹಾಗಾಗಿ ಅದು ಬೆಳೆದು
ಸೊಸೈಟಿನಲ್ಲಿ ಮೊದಲು ಅಪ್ಪ ಅಮ್ಮನ ಜೊತೆ, ನಂತರ ಶಾಲೆನಲ್ಲಿ ಹೀಗೆ ಬೆಳೆದಾಗ ಆದ್ಮೇಲೆ ಸೊಸೈಟಿನಲ್ಲಿ ಇದ್ದಾಗ ಅದು ಬಳಸ್ಕೊಳ್ತಾ ಹೋಗುತ್ತೆ. ಸೊ ಇದು ಈ ಸಂವೇದನೆ ಇದೆಯಲ್ಲ, ಇದು ನನಗನ್ಸಿದ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಅನ್ನೋದು. ಸೊಸೈಟಿ ಬಗ್ಗೆ ನಾವು ಚಿಂತೆ ಮಾಡೋದು ಕಡಿಮೆ ಆಗಿದೆ ಅನ್ನೋದು. ಇದಕ್ಕೆ ಕಾರಣ ಬಹುಶಃ ನಮ್ದು ಎಜುಕೇಶನ್ ಸಿಸ್ಟಮ್ ಇರ್ಬೋದು, ಅಥವಾ ಪಾಲಿಸಿನಲ್ಲಿ ಅದು ಅದ್ಭುತವಾಗಿದ್ರು ಅದನ್ನು ಇಂಪ್ಲಿಮೆಂಟೇಷನ್ ಹಂತದಲ್ಲಿ ಸರಿಯಾಗಿಲ್ಲದೆ ಇರಬಹುದು. ಇದು ಒಂದು ಡೌಟು. ಹಾಗಾಗಿ ನಾನು ಈ ಎಜುಕೇಶನ್ ಅನ್ನೋ ಈ ಸಬ್ಜೆಕ್ಟ್ ಅನ್ನು ತಗೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಮೊದಲನೇದಾಗಿ ಈ ಎಜುಕೇಶನ್ ಅನ್ನೋದು ಮೂಲ ಹೇಗೆ ಬಂತು ಅನ್ನೋದು. ಪ್ರಾಣಿಗಳಿಗೆ ಮತ್ತೆ ಮನುಷ್ಯರಿಗೆ ಏನು ವ್ಯತ್ಯಾಸ ಒಂದು ವಿಚಾರದಲ್ಲಿ ಅಂತಂದ್ರೆ, ಈ ಶಿಕ್ಷಣ. ಪ್ರಾಣಿಗಳು ನೋಡಿ ಕಲಿತಾವೆ, ಆಮೇಲೆ ಮಾಡಿ ಕಲಿತಾವೆ, ಕೆಲವು ಜೆನೆಟಿಕಲಿ ಅನುವಂಶೀಯತೆಯಿಂದ ಬರುತ್ತೆ ಸ್ಕಿಲ್ಸು. ಆ ಮಾಡಿ ಕಲಿಯೋದಕ್ಕೂ ಪ್ರಾಣಿಗಳದ್ದು ಅವುಗಳ ಏನು ಮೆದುಳಿನ ಬೆಳವಣಿಗೆ ಅಥವಾ ಇದೆಯಲ್ಲ ಅದ್ರ ಮೇಲೆ ಲಿಮಿಟೇಷನ್ಸ್ ಇರುತ್ತೆ. ಆಮೇಲೆ ಅವು ಕೆಲವು ತಾಯಿಯಿಂದ ಅಥವಾ ಗುಂಪಿನಲ್ಲಿ, ಈಗ ಆನೆಗಳಂತಾದರೆ ಗುಂಪಿನಿಂದನೇ ಸುಮಾರು ಕಲಿಯುತ್ತೆ, ಗುಂಪಲ್ಲಿ ವಾಸ ಮಾಡೋ ಪ್ರಾಣಿಗಳು. ಹಾಗೆ ನೋಡಿ ಕಲಿಯೋದು ಒಂದಿಷ್ಟಿದೆ. ಆದರೆ ಅದನ್ನ ಮುಂದಿನ ಜನ್ರೇಷನ್ಗೆ ದಾಟಿಸೋದು ಕಷ್ಟ. ಪ್ರತಿ ಪ್ರಾಣಿನೂ ಅದಕ್ಕೆ ಪರಿಸ್ಥಿತಿ ತಕ್ಕ ಹಾಗೆ ಏನೋ ಒಂದಿಷ್ಟನ್ನು ಕಲ್ತ್ಕೋಬಹುದು. ಕೆಲವು ಪ್ರಯೋಗಗಳನ್ನ ವಿಜ್ಞಾನಿಗಳು ಮಾಡಿದ್ದಾರೆ. ಉದಾಹರಣೆಗೆ ಈ ಮಂಗಗಳು ಯಾವುದೋ ಒಂದು ನೀರಲ್ಲಿ ಮಣ್ಣಲ್ಲಿರೋ ಕಡಲೆಕಾಯಿನ ನೀರಲ್ಲಿ ತೊಳೆಯೋದನ್ನ ನೋಡಿ ಇನ್ನೊಂದು ಅದನ್ನ ಅನುಕರಿಸ್ತು. ತೊಳೆದಾಗ ಆ ಮಣ್ಣು ಹೋಗುತ್ತೆ, ತಿನ್ಬಹುದು ಅಂತ. ಆದ್ರೆ ಅದನ್ನ ತನ್ನ ಮಗುಗೆ ತನ್ನ ಮರಿಗೆ ಕಲ್ಸಕ್ ಅದು ಗೊತ್ತಾಗಿಲ್ಲ. ಆದ್ರೆ ಮನುಷ್ಯನಿಗೆ ಮೂಲಭೂತ ಈ ವ್ಯತ್ಯಾಸ ಅಂತಂದ್ರೆ, ತಾನೇನ್ ಕಲ್ತಿದಾನೋ ಅದನ್ನ ತನ್ನ ಮುಂದಿನ ತಲೆಮಾರಿಗೆ ಅಥವಾ ಬೇರೆಯವರಿಗೆ ದಾಟಿಸ್ಲಿಕ್ಕೆ ಅವನಿಗೆ ಸಾಮರ್ಥ್ಯ ಇದೆ. ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ, ನಮ್ದು ಈ ಬರವಣಿಗೆ ಮತ್ತೆ ಮಾತು, ಇದು ಎಲ್ಲ ಪ್ರಾಣಿಗಳಲ್ಲೂ ಇಲ್ಲ. ಮಾತು ಅಂತಂದ್ರೆ ಅದರದ್ದೇ ಒಂದು ಕಮ್ಯುನಿಕೇಶನ್ ಇದೆ. ಆದ್ರೆ ನಮ್ಮ ತರ ಒಂದು ಎಲ್ರಿಗೂ ಅರ್ಥ ಆಗೋ ಹಾಗೆ ಒಂದು ಅಂದ್ರೆ ಬರುವಂತ ಒಂದು ಮಾತು ಅನ್ನೋದು ಅದರಲ್ಲಿ ಇಲ್ಲದೆ ಇರೋದ್ರಿಂದ, ಅದು ಮಾತಿನಲ್ಲಿ ಯಾವುದೋ ವಿಚಾರಗಳನ್ನ ಹೇಳಲಿಕ್ಕಾಗಲ್ಲ. ಈಗ ಯಾವುದೋ ಒಂದು ಕಾಡಲ್ಲಿ ಒಂದು ಹುಲಿ ನೋಡದೆ ಆ ಜಾಗಕ್ಕೆ ಹೋಗೋದು ಬೇಡ ಅಂತ ಒಂದು ಮಂಗ ಹೇಳೋದು ಆಗ್ಲೇ, ಮತ್ತೊಂದು ಪ್ರಾಣಿ ಅಥವಾ ಒಂದು ಜಿಂಕೆ ಹೇಳೋದು ಸಾಧ್ಯ ಇಲ್ಲ. ಅದು ಜಿಂಕೆ ಬರ್ತಾ ಇದೆ ಅಂತ ಗೊತ್ತಾದಾಗ ಕೆಲವು ಹಕ್ಕಿಗಳು ಶಬ್ದ ಮಾಡ್ಬೋದು, ಅಥವಾ ಜಿಂಕೆ ಓಡೋದನ್ನ ನೋಡಿ ಇನ್ನೊಂದು ಕಲಿಬಹುದು. ಆದ್ರೆ ಮನುಷ್ಯನಿಗೆ ಬೇರೆ ಎಲ್ಲೋ ನೋಡಿದ್ದನ್ನ, ಯಾವುದೋ ಕಾಲದಲ್ಲಿ ನೋಡಿದ್ದನ್ನ ಅದೇ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ ಇದೆ. ಅದನ್ನ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇದೆ. ನಾನು ಇವತ್ತಲ್ಲ, ಹೋದ್ವಾರ ಎಲ್ಲೋ ಹೋದಾಗ ಯಾವುದೋ ಒಂದು ಘಟನೆ ನಡೀತು ಅಂತ ಈಗ ಹೇಳಿದ್ರೆ ನಮಗೂ ಅದು ಅರ್ಥ ಆಗುತ್ತೆ. ಅದು ಇವಾಗ ಆಗ್ತಾ ಇಲ್ಲ, ಬೇರೆ ಟೈಮಲ್ಲಿ ಆಗಿದ್ದು ಅಂತ. ಈ ಕಮ್ಯುನಿಕೇಶನ್ ಇದೆಯಲ್ಲ, ಸ್ಪೇಸು ಮತ್ತೆ ಟೈಮ್, ಕಾಲ ಮತ್ತೆ ಸ್ಥಳ, ಅದರದ್ದು ಕಮ್ಯುನಿಕೇಟ್ ಮಾಡಿ ಹೇಳೋವಂಥ ಸಾಮರ್ಥ್ಯ ಇರೋದು ಮನುಷ್ಯನಿಗೆ. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂತಂದ್ರೆ ಓದೋದು, ಅಂದ್ರೆ ಬರವಣಿಗೆ. ಈ ಬರವಣಿಗೆ ಅನ್ನೋದು ಬಹಳಷ್ಟು ನಮಗೆ ಅದ್ಭುತವಾದ ಒಂದು ಸಾಮರ್ಥ್ಯನ ಬೇರೆ ಪ್ರಾಣಿಗಳಿಗಿಂತ ಕೊಟ್ಟಿದೆ. ಯಾವಾಗಲೂ ಐನ್ಸ್ಟೀನ್ ಇರ್ಬೋದು, ಯಾರೋ ಕೇಳಿದ್ರಂತೆ, ನೀವು ಹೇಗೆ ಇದನ್ನ ಈ ಪ್ರಪಂಚನ ಈ ತರ ನೋಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ. ಅದಕ್ಕೆ ನಾನು ಬೇರೆ ವ್ಯಕ್ತಿಗಳ ಅಥವಾ ವಿಜ್ಞಾನಿಗಳ ಭುಜದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀನಿ. ನನ್ನ ಒಬ್ಬನ ಜ್ಞಾನ ಅಲ್ಲ ಇದು, ನನಗೇನು ದುತ್ತಂತ ಬಂದಿದ್ದಲ್ಲ. ಇಷ್ಟೊಂದು ಜನ ಇದ್ರ ಬಗ್ಗೆ ಯೋಚನೆ ಮಾಡಿದ್ದೆಲ್ಲ ಸಂಗ್ರಹವಾಗಿದ್ದನ್ನ ತಿಳ್ಕೊಂಡು ಅದ್ರ ಮೇಲೆ ಒಂದ್ ಸ್ವಲ್ಪ ಎಕ್ಸ್ಟ್ರಾ ನಾನು ನೋಡೋಕಾಯ್ತು ಅಂತ. ಇದು ಸಾಧ್ಯ ಆಗಿದ್ದು ಬರವಣಿಗೆಯಿಂದ. ಯಾಕಂದ್ರೆ ಯಾರ್ಯಾರು ಏನೇನ್ ಕಂಡುಹಿಡಿದ್ರು ಅಥವಾ ತಿಳ್ಕೊಂಡ್ರು ಅದನ್ನ ಬರೆದಿಟ್ಟಿದ್ರಿಂದ ಅದನ್ನ ತಿಳ್ಕೊಂಡವ್ರು ಅದಕ್ಕಿಂತ ಸ್ವಲ್ಪ ಅದನ್ನ ವಿಸ್ತರಿಸಿದ್ರು. ಹಾಗಾಗಿ ನಮ್ಗೆ ಈ ಜ್ಞಾನ ಪರಂಪರೆ ಅನ್ನೋದು ಬಂದಿದೆ. ಇಲ್ಲಾಂದ್ರೆ ಪ್ರತಿಯೊಬ್ರು ಹೊಸದಾಗಿ ಸ್ಟಾರ್ಟಿಂಗ್ ಫ್ರಮ್ ದ ಸ್ಕ್ರಾಚ್ ಅಂತಾರಲ್ಲ, ಹಾಗೆ ಯೋಚನೆ ಮಾಡಿದ್ರೆ ನಾವು ಪ್ರಪಂಚ ಇಲ್ಲಿವರೆಗೆ ಬರ್ಲಿಕ್ಕೆ ಸಾಧ್ಯನೇ ಆಗ್ತಾ ಇರ್ಲಿಲ್ಲ. ಸೊ ಈ ಬರವಣಿಗೆ ಇದು ಮನುಷ್ಯನಿಗೆ ಸೀಮಿತವಾಗಿರುವಂತ ಜ್ಞಾನ. ಹಾಗಾದ್ರೆ ಈ ಶಿಕ್ಷಣ ಇದು ಏನಿದೆ, ನಾವು ಈಗ ಶಿಕ್ಷಣವನ್ನ ಒಂದು ಕನ್ವೆನ್ಷನ್ ಅಲ್ಲಿ ಸಾಂಪ್ರದಾಯಿಕ ಶಿಕ್ಷಣ ಅನ್ನೋದನ್ನ ಕ್ರಮಬದ್ಧ ಮಾಡಿದೀವಿ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಇದೆ. ಯಾಕೆ ಈ ಶಿಕ್ಷಣವನ್ನ ನಾವೀಗ ಎಲ್ರಿಗೂ ಒಂದೇ ತರದ ಶಿಕ್ಷಣವನ್ನ ಕೊಡ್ತಾ ಇದೀವಿ, ಮುಖ್ಯವಾಗಿ ಪ್ರೈಮರಿ ಹಂತದಲ್ಲಿ ಮತ್ತೆ
ಪ್ರೌಢಶಾಲಾ ಹಂತದವರೆಗೆ ಸಾಮಾನ್ಯವಾಗಿ ಒಂದೇ ಥರದ ಶಿಕ್ಷಣವನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂತಂದಾಗ ಶಿಕ್ಷಣದ ಉದ್ದೇಶ ಏನು ಅಂತ ಗೊತ್ತಾಗುತ್ತೆ. ಯಾಕೆ ಈ ಶಿಕ್ಷಣ ಅನ್ನೋದು ನಮಗೆ ಮುಂದೆ ಅದನ್ನ ಓದಿ ಆ ಓದಿನ ಬಲದಿಂದ ನಾವು ಒಂದು ಜೀವನ ರೂಪಿಸ್ಕೋಬೇಕು ಅಥವಾ ಒಂದು ಉದ್ಯೋಗ ಪಡ್ಕೋಬೇಕು ಅನ್ನೋದು ಒಂದು ಪ್ರಮುಖ ಉದ್ದೇಶ ಅಲ್ಲ. ಅದು ಒಂದು ಉದ್ದೇಶ ಆಗಿದೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ಈ ಸಮಾಜದಲ್ಲಿ ನಾವು ಹೇಗೆ ಹೊಂದಿಕೊಂಡು ಬದುಕಬೇಕು ಅನ್ನೋದನ್ನ ಕಲಿಸೋದು ಈ ಶಿಕ್ಷಣ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈಗ ಯಾರೋ ಒಬ್ಬ ಕಾಡೊಳಗಡೆ ಅಥವಾ ಅವನ ತಂದೆ ತಾಯಿಗಳು ಏನೋ ಆಗಿ ಕಾಡೊಳಗಡೆ ಮಗುನ ಕರ್ಕೊಂಡೋಗಿ ತಂದೆ ತಾಯಿಗಳು ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ರೆ ಆ ಮಗು ಅಲ್ಲಿ ಬೆಳೆಯುತ್ತೆ. ಅಂದ್ರೆ ಸ್ವಲ್ಪ ಬೆಳೆಯುವಂತ ಶಕ್ತಿ ಇರುವಂತ ಮಗು ಅಲ್ಲಿ ಹೋದಾಗ ಅದು ಒಂದು 15-20 ವರ್ಷದ ನಂತರ ಅಥವಾ ಒಂದು 25 ವರ್ಷದ ನಂತರ ಸಮಾಜಕ್ಕೆ ಬಂದ್ಬಿಟ್ರೆ ಅದಕ್ಕೆ ಸಮಾಜದ ಯಾವುದೇ ನಡವಳಿಕೆಗಳು ಅದಕ್ಕೆ ಅರ್ಥನೇ ಆಗೋದಿಲ್ಲ. ಅದು ಬಟ್ಟೆ ಹಾಕೊಳ್ಳದೆ ಇರ್ಬೋದು, ತಿನ್ನೋದು ಹೇಗೆ ಅಂತ ಗೊತ್ತಿಲ್ಲದೆ ಇರ್ಬೋದು, ಏನಾದ್ರೂ ವಾಹನ ಬಂದ್ರೆ ಸೈಡಿಗೆ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರ್ಬೋದು. ಅಂದ್ರೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಕಲಿಸ್ಲಿಕ್ಕೆ ಇದು ಶಿಕ್ಷಣ ಬೇಕು. ಹಾಗಾಗಿ ಇದು ಎಲ್ಲರಿಗೂ ಬೇಕಾಗಿರೋದ್ರಿಂದ ಇದನ್ನ ಕಂಪಲ್ಸರಿ ಮಾಡಿದ್ರು, ಮ್ಯಾಂಡೇಟರಿ ಮಾಡಿದ್ರು. ನಮ್ಮ ಸಂವಿಧಾನದಲ್ಲೂ ಸಹ ಬಹುಶಃ ಸೆಕ್ಷನ್ 14 ಇರಬೇಕು. ಅದನ್ನ ನಮಗೆ 14 ವರ್ಷದವರೆಗೆ ಎಲ್ಲಾ ಮಕ್ಕಳು ಈ ಶಿಕ್ಷಣವನ್ನ ಪಡಿಲೇಬೇಕು ಅಂತ ಒಂದು ಕಂಪಲ್ಸರಿ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆನೂ ಸಹ ಇದೆ. ಇದು ಮುಖ್ಯವಾದ ಉದ್ದೇಶ. ಅಂದ್ರೆ ಸಮಾಜದಲ್ಲಿ ನಾವು ಹೇಗೆ ಬದುಕಿದ್ರೆ ಸಮಾಜಕ್ಕೆ ನಾವು ಹೊರೆ ಆಗೋದಿಲ್ಲ, ಸಮಾಜಕ್ಕೆ ತೊಂದರೆ ಆಗೋದಿಲ್ಲ, ಮತ್ತೆ ನಮಗೂ ಅದರಿಂದ ಒಳಿತಾಗತ್ತೆ, ಅದನ್ನ ಕಲಿಸೋದು ಈ ಶಿಕ್ಷಣದ ಉದ್ದೇಶ. ಅದರ ಇನ್ನಿತರ ಅಂದ್ರೆ ಸೆಕೆಂಡ್ರಿ ಆಬ್ಜೆಕ್ಟಿವ್ಸ್ ಅಂತ ಏನ್ ಹೇಳ್ತೀವಿ, ಸೆಕೆಂಡ್ ಉದ್ದೇಶಗಳೇನು ಅಂತಂದ್ರೆ ಈ ಶಿಕ್ಷಣ ಕಲ್ತ ಮೇಲೆ ನಿನಗೆ ಇದರಿಂದ ಬದುಕನ್ನ ಕಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ನೋದು ಇನ್ನೊಂದು ಉದ್ದೇಶ. ಮತ್ತೆ ಇನ್ನೊಂದು ಉದ್ದೇಶ ಅಂತಂದ್ರೆ ನೀನು ಪಡೆದ ಜ್ಞಾನದ ಬಲದಿಂದ ನೀನು ಇನ್ನಷ್ಟು ಜ್ಞಾನದ ಪರಿಧಿನ ವಿಸ್ತರಿಸಬಹುದು. ಇದು ಏನು ನಾವು ಸೈಂಟಿಸ್ಟ್ಗಳು ಅಂತೀವಲ್ಲ, ಅದು ಯಾವುದೇ ಫೀಲ್ಡ್ ಆಗಿರ್ಬೋದು, ಸೈನ್ಸ್ ಮಾತ್ರ ಅಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ನೀನು ಪಡೆದಂತ ಜ್ಞಾನವನ್ನ ಪಡೆದ ಬಲದಿಂದ ನೀನು ಮತ್ತಷ್ಟು ಅದನ್ನು ವಿಸ್ತರಿಸೋದಿದೆಯಲ್ಲ, ಅದು ಮುಂದಿನ ತಲೆಮಾರಿಗೆ ನಾವು ಕೊಡುವಂತ ಕೊಡುಗೆ. ಅದು ಸಹ ಶಿಕ್ಷಣದ ಉದ್ದೇಶ. ಸೊ ಪ್ರಮುಖ ಉದ್ದೇಶ ಬದುಕೋದು ಹೇಗೆ ಅಂದ್ರೆ ಸಮಾಜದಲ್ಲಿ ನಾನು ಬದುಕೋದು ಹೇಗೆ ಅಂತ ತಿಳ್ಕೊಳ್ಳೋದು ಉದ್ದೇಶ. ಈಗ ನನಗೆ ಪ್ರಶ್ನೆ ಯಾಕೆ ಬರುತ್ತೆ ಅಂತಂದ್ರೆ, ನಾವು ಈ ಉದ್ದೇಶನ ಈಡೇರಿಸ್ತಾ ಇದ್ದೀವಾ ಅನ್ನೋದು. ಒಟ್ಟಾರೆಯಾಗಿ ಹೇಳಿದ್ರೆ ಎಲ್ಲದಕ್ಕೂ ಎಕ್ಸೆಪ್ಷನಲ್ ಅನ್ನೋದು ಇರುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಾವು ಈಗ ಫಾರ್ ಎಕ್ಸಾಂಪಲ್ ನಮ್ಮ ಸ್ವಾತಂತ್ರ್ಯ ಬಂದಾಗ ನಮ್ಮ ಜನಗಳು ಯೋಚನೆ ಮಾಡೋ ರೀತಿ ಅಂದ್ರೆ 1940s ಅಥವಾ ಅದಕ್ಕೂ ಹಿಂದೆ ಅಂತ ಇಟ್ಕೊಳ್ಳೋಣ. ಅವಾಗ ಯೋಚನೆ ಮಾಡೋ ರೀತಿ, ಅವಾಗ ಸೊಸೈಟಿಗೆ ಬದುಕೋದಕ್ಕೆ ಅಥವಾ ಹಳ್ಳಿಗಳಲ್ಲಿರ್ಬೋದು ನಗರಗಳಲ್ಲಿರ್ಬೋದು ನಾವು ಹೇಗೆ ಬದುಕಬೇಕು ಅನ್ನೋದನ್ನ ಯೋಚನೆ ಮಾಡೋ ರೀತಿಗೂ ಈಗ ನಾವು ಬದುಕೋ ಈಗಿನ ಜನರೇಷನ್ ಅದನ್ನ ಯೋಚನೆ ಮಾಡೋ ರೀತಿಗೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಶಿಕ್ಷಣದ ಉದ್ದೇಶಕ್ಕೆ ಹೊಂದ್ಕೊಳ್ತಾ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಇದು ಪ್ರಶ್ನಾರ್ಹ ಆಗಿರ್ಬೋದು, ಮುಂದೆ ಅದನ್ನ ಚರ್ಚೆಗೆ ತಗೊಂಡಾಗ ಯಾರಾದರೂ ಹೇಳ್ಬೋದು. ನನಗೆ ಒಟ್ಟಾರೆಯಾಗಿ ಅನ್ನಿಸ್ದಾಗ ಅಂದ್ರೆ ಸೊಸೈಟಲ್ ವ್ಯಾಲ್ಯೂಸ್ ಏನಿದೆ ಅದು ಕಡಿಮೆ ಆಗ್ತಾ ಇದೆ ಅನ್ನೋದು ಒಂದು ನನಗೆ ಅನಿಸುತ್ತೆ. ಇದು ನೀವು ರಾಜಕೀಯದಲ್ಲಾದ್ರೂ ತಗೋಬಹುದು, ಬೇರೆ ಯಾವುದೇ ಕ್ಷೇತ್ರಗಳಲ್ಲಾದ್ರೂ ಆಗ್ಬೋದು. ನಾವು ಈಗ ನಮ್ಮ ವೈಯಕ್ತಿಕ ಬದುಕಿಗೆ ಹೆಚ್ಚು ಬೆಲೆ ಕೊಡ್ತಾ ಇದ್ದೀವಿ. ಸಾಮಾಜಿಕವಾಗಿ ನಾವು ಸಮಾಜಕ್ಕೆ ಹೊರೆ ಆಗದಲೆ ಅಥವಾ ಸಮಾಜಕ್ಕೆ ಒಳಿತಾಗಿ ಬದುಕೋ ತರದ ಬದುಕೋದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಶಿಕ್ಷಣ ಪದ್ಧತಿನಲ್ಲಿ ಆದಂತ ಬದಲಾವಣೆಗಳು ಅಂತ ನನಗನ್ಸುತ್ತೆ. ಯಾಕೆ ಈ ಶಿಕ್ಷಣ ಅನ್ನೋದು ಒಂದು ದೇಶದ ಒಂದು ತಲೆಮಾರನ್ನೇ ಪ್ರಭಾವಿಸುತ್ತೆ ಅನ್ನೋದಕ್ಕೆ ಹಲವಾರು ಎಕ್ಸಾಂಪಲ್ಸ್ ಇದೆ. ನಾನು ಒಂದು ಎಕ್ಸಾಂಪಲ್ ಅನ್ನ ನಾನು ಇಲ್ಲಿ ಹೇಳ್ತೀನಿ. ನೀವು ಇದನ್ನ ಓದಿರ್ಬೋದು. ಭೈರಪ್ಪನವರು ಒಂದ್ಸಲ ಜಪಾನಿಗೆ ಹೋಗಿದ್ರಂತೆ. ಅಲ್ಲಿ ಹೀಗೆ ರಸ್ತೆನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ಮಗು ಕೈನಲ್ಲಿದ್ದ ಆಟಿಕೆ ಹಿಡ್ಕೊಂಡು ಅದನ್ನ ನೋಡ್ಕೊಂಡು ಬರ್ತಾ ಇತ್ತು. ಅದು ಭೈರಪ್ಪನವ್ರು ನೋಡ್ಲಿಲ್ಲ, ಡಿಕ್ಕಿ ಹೊಡೆದ್ಬಿಟ್ಲು ಫುಟ್ಪಾತ್ ಅಲ್ಲಿ. ಅದು ಬಿದ್ಲು, ಅವಳು ಬಿದ್ಲು, ಆಟಿಕೆನೂ ಬಿದ್ದು ಒಡೆಯಿತು ಟಾಯ್. ಒಡೆದಾಗ
ಆ ಮಗು ಹೊತ್ಕೊಂಡು ಹೋಯ್ತಂತೆ. ಅವ್ರ ಅಪ್ಪ ಅಮ್ಮ ಹಿಂದೆ ಬರ್ತಾ ಇದ್ರು. ಸೊ ಅವ್ರ ಅಪ್ಪ ಅಮ್ಮನ ಹತ್ರ ಹೊತ್ಕೊಂಡು ಹೋದ್ರು. ಭೈರಪ್ಪನವ್ರಿಗೆ ಗಾಬರಿ ಆಯ್ತು. ನಾನು ಭಾಷೆ ಬರದೇ ಇರೋ ದೇಶದಲ್ಲಿ ಇದ್ದೀನಿ, ಇವರು ಅದು ಗೊಂಬೆ ಬೇರೆ ಒಡೆದಿದೆ, ಮಗು ಅಳ್ತಾ ಇದೆ, ಅದಕ್ಕೆ ನನಗೆ ಪೆನಾಲ್ಟಿ ಕಟ್ಟಬೇಕೇನೋ, ಎಷ್ಟಾಗುತ್ತೋ ಏನೋ, ಆಮೇಲೆ ಅವ್ರು ನನಗೆ ಏನು ಅಂತಾರೋ ಅನ್ನೋದು, ಯಾಕಂದ್ರೆ ಯಾರು ಬಿದ್ರು, ಯಾರ್ದು ತಪ್ಪು ಯಾರ್ದು ಸರಿ ಅಂತನೂ ಗೊತ್ತಿಲ್ಲ. ಹಾಗಾಗಿ ಏನು ಮಾಡೋದು ಅಂತ ಹೇಳಿ ಹತ್ರದಲ್ಲಿ ಒಂದು ಅಂಗಡಿಗೆ ಹೋದ್ರಂತೆ. ಅಲ್ಲಿ ಯಾರಾದರೂ ದುಭಾಷಿಗಳಿರ್ತಾರೆ, ಅವ್ರ ಹತ್ರ ಹೋಗಿ ಮಾತಾಡ್ಬೋದು ಅಂತ. ಸರಿ, ಆ ಥರದ ಅಂಗಡಿಗೆ ಹೋದ್ರಂತೆ. ಪೇರೆಂಟ್ಸ್ ಇನ್ನೂ ಅಲ್ಲಿ ಮಗುನ ಸಮಾಧಾನ ಮಾಡ್ತಾ ಇದ್ರು. ಕೇಳಿದ್ರಂತೆ ಇವರು, ಹೀಗೆ ಆಯಿತು, ನಂದು ತಪ್ಪಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ, ಆದರೆ ಮಗು ಅಳ್ತಾ ಇದೆ, ನನಗೆ ಇದು ಗೊತ್ತಾಗಲ್ಲ ಏನು ಯಾಕೆ ಅಂತ. ಇವ್ರು ನನಗೇನಾದರೂ ಪನಿಷ್ಮೆಂಟ್ ಕೊಡ್ಬೋದಾ, ಅಂದರೆ ಪೆನಾಲ್ಟಿ ಹಾಕ್ಬೋದಾ ಹೇಗೆ ಅಂತ ಕೇಳಿದಾಗ ಅವರು ಅಪ್ಪ ಅಮ್ಮನ ನೋಡ್ದಲ್ಲೇ ಅಂಗಡಿ ಅವ್ರು ಕೇಳಿದ್ರಂತೆ ಅವ್ರಿಗೆ ಎಷ್ಟಾಗಿದೆ ವಯಸ್ಸು ಅಂತ. ಸುಮಾರು 25ರಿಂದ 30-35 ಅಂದರೆ ಯಂಗ್ ಕಪಲ್ ಇರ್ಬೋದು, ಸಣ್ಣ ವಯಸ್ಸಿನವರು ಅಂತ. ಹಾಗಾದ್ರೆ ನೀವೇನು ಯೋಚನೆ ಮಾಡಬೇಡಿ, ನಿಶ್ಚಿಂತೆಯಾಗಿರಿ, ನಿಮ್ಗೆ ಅವ್ರು ಏನು ಬೈಯೋದಿಲ್ಲ ಅಂತ. ಅದೇ ರೀತಿ ಆ ಮಕ್ಕಳು, ಆ ಅಪ್ಪ ಅಮ್ಮ ಇವ್ರನ್ನ ಹುಡ್ಕೊಂಡು ಅಂಗಡಿಗೆ ಬಂದ್ಬಿಟ್ಟು ಸಾರಿ ಕೇಳಿದ್ರಂತೆ, ದಯವಿಟ್ಟು ಕ್ಷಮಿಸಿ, ನಮ್ಮ ಹುಡುಗಿ ಗೊತ್ತಾಗ್ದಲ್ಲೇ ನಿಮಗೆ ಡಿಕ್ಕಿ ಹೊಡೆದಿದ್ದಾಳೆ, ನಿಮ್ದೇನೂ ತಪ್ಪಿಲ್ಲ, ಇದರಲ್ಲಿ ನಿಮಗೇನಾದ್ರು ತೊಂದರೆ ಆಗಿದ್ರೆ ದಯವಿಟ್ಟು ಹೇಳಿ, ನಾವು ಸರಿ ಮಾಡೋಕೆ ಪ್ರಯತ್ನ ಮಾಡ್ತೀವಿ, ಮತ್ತೆ ಈ ಘಟನೆ ಬಗ್ಗೆ ನೀವು ಮನಸ್ಸಿಗೆ ಇಟ್ಕೋಬೇಡಿ ನಿಮ್ಮ ದೇಶಕ್ಕೆ ಹೋದಾಗ ಅಂತ ತುಂಬಾ ಸಲ ಪ್ಲೀಡ್ ಮಾಡಿ ಸಾರಿ ಕೇಳಿ ಹೋದ್ರಂತೆ. ಇವ್ರಿಗೆ ಆಶ್ಚರ್ಯ ಆಯ್ತು, ಇಷ್ಟೊಂದು ಕ್ಷಮೆ ಕೇಳೋ ಅವಶ್ಯಕತೆ ಇತ್ತಾ ಅಂತ ಅಂದಾಗ ಮತ್ತೆ ಅಂಗಡಿಯವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರಂತೆ, ಹೌದು, ಇದು ನಮ್ಮ ಎಜುಕೇಶನಿನ ಒಂದು ಎಜುಕೇಶನಲ್ ಆದಂಥ ಬದಲಾವಣೆ. ಈ ಇದು ಸೆಕೆಂಡ್ ವರ್ಲ್ಡ್ ವಾರ್ಗಿಂತ ಮುಂಚೆ ಈ ಜಪಾನ್ನವ್ರು ತುಂಬಾ ಅಗ್ರೆಸಿವ್ ಇದ್ರಂತೆ. ತುಂಬಾ ಸಣ್ಣ ಸಣ್ಣ ವಿಚಾರಕ್ಕೂ ಜಗಳ ಆಡೋದು, ಫೈಟ್ ಮಾಡೋದು, ಇದು ಮ್ಯಾನ್ ಹ್ಯಾಂಡ್ಲಿಂಗ್ ಎಲ್ಲ ಇತ್ತಂತೆ. ಆದರೆ ಆಗ ಈ ಸೆಕೆಂಡ್ ವರ್ಲ್ಡ್ ವಾರ್ ಆಗಿ ಅದರದ್ದು ದೊಡ್ಡ ಒಂದು ಪೆಟ್ಟನ್ನು ಅನುಭವಿಸಿದವರು ಜಪಾನಿಗಳು. ಅದೆಲ್ಲ ಆದಮೇಲೆ ಹೊಸ ಗೌರ್ಮೆಂಟ್ಗಳು ಬಂದಾಗ ಅವರು ನಮ್ಮ ಅಗ್ರೆಸಿವ್ನೆಸ್ಸನ್ನು ಕಡಿಮೆ ಮಾಡ್ಕೋಬೇಕು, ನಾವು ಸಾಫ್ಟ್ ಇರಬೇಕು, ಇದು ಸರಿಯಲ್ಲ, ನಾವು ಶಾಂತಿನ ಪಾಲಿಸ್ಬೇಕು ಅಂತ ಹೇಳಿ ಅವರ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದಕ್ಕೆ ಏನೇನ್ ಬೇಕು, ಒಬ್ಬ ಮನುಷ್ಯ ಮಗು ಹುಟ್ಟಿದಾಗ, ಅವರು ಬೆಳೆದಾಗ, ಅವರು ಸಮಾಜದಲ್ಲಿ ಮೃದುವಾಗಿ ಮಾತಾಡೋದಾಗ್ಲಿ ಅಥವಾ ಶಾಂತಿಯಿಂದ ಇರೋದಾಗ್ಲಿ ಕಲೀಲಿಕ್ಕೆ ಏನ್ ಬೇಕು ಅಂತ ಯೋಚನೆ ಮಾಡಿ ಅದನ್ನ ಅವ್ರ ಶಿಕ್ಷಣ ಪದ್ಧತಿನಲ್ಲಿ ಅಳವಡಿಸ್ಕೊಂಡ್ರಂತೆ. ಹಾಗಾಗಿ ನೀವು ಈ ಅಪ್ಪ ಅಮ್ಮನ ಬದಲು ಅಜ್ಜ ಅಜ್ಜಿ ಇದ್ದಿದ್ರೆ ಈ ಮಗು ಜೊತೆನಲ್ಲಿ ಖಂಡಿತ ಅವ್ರು ನಿಮ್ಮ ಹತ್ರ ಜಗಳಕ್ಕೆ ಬರ್ತಿದ್ರು. ಅಪ್ಪ ಅಮ್ಮ ಆಗಿದ್ರಿಂದ ಅವ್ರು ಈಗಿನ ತಲೆಮಾರಿನವರು ಹೊಸ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಂದವರು. ಹಾಗಾಗಿ ನಿಮ್ಮ ಹತ್ರ ಅವ್ರು ಏನು ಜಗಳ ಆಡ್ಲಿಲ್ಲ, ಬದಲಾಗಿ ಅವರೇ ಸಾರಿ ಕೇಳಿ ಹೋದ್ರು ಅಂತ. ಈ ಕತೆ ಯಾಕೆ ಅಂತಂದ್ರೆ ಎಜುಕೇಶನ್ ಅನ್ನೋದು ಒಂದು ದೇಶದ ತಲೆಮಾರನ್ನೇ ಹೇಗೆ ಪ್ರಭಾವಿಸುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಈ ತರದ್ದು ಬಹಳಷ್ಟಿದೆ. ನಾವು ಬೇರೆ ಬೇರೆ ಎಜುಕೇಶನ್ ಸಿಸ್ಟಮ್ ಇಟ್ಕೊಂಡಿರುವಂತ ಅಥವಾ ಎಜುಕೇಶನ್ ಸಿಸ್ಟಮ್ ಅನ್ನೋದಕ್ಕಿಂತ ಏನ್ ಕಲಿಸ್ತಾರೆ ಅನ್ನೋದನ್ನ ಗಮನಿಸಿದಾಗ ಯಾವ್ಯಾವ ದೇಶದ ಜನರು ಹೇಗೆ ನಡ್ಕೋತಾರೆ ಸೊಸೈಟಿನಲ್ಲಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ನಮ್ಮ ಎಜುಕೇಶನ್ ಸಿಸ್ಟಮ್ ಬಗ್ಗೆ ನಾವು ತುಂಬಾ ಇದರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ಎಜುಕೇಶನ್ ಸಿಸ್ಟಮ್ನಲ್ಲಿ ಬೇರೆ ಬೇರೆ ಹಂತದಲ್ಲಿ ಏನು ಕಲಿಸ್ಬೇಕು ಅಂತ ನಮ್ಮಲ್ಲಿ ಪಾಲಿಸಿಗಳಿದೆ. ಪ್ರೈಮರಿ ಹಂತದಲ್ಲಿ ಮಕ್ಕಳಿಗೆ ಬರೇ ಭಾಷೆ, ಅದು ಮಾತೃಭಾಷೆ ಅಥವಾ ಆಡು ಭಾಷೆ, ಇನ್ನೊಂದು ಗಣಿತ, ಇಷ್ಟನ್ನೇ ಕಲಿಸ್ಬೇಕಂತೆ. ಬಹಳ ಜನ ಹೇಳ್ತಾರೆ ಮಕ್ಕಳು ಎಷ್ಟು ಭಾಷೆ ಬೇಕಾದರೂ ಕಲಿತಾರೆ, ಅವ್ರದ್ದು ಆ ಮೆದುಳಿನ ಬೆಳವಣಿಗೆ ಬಹಳ ಜಾಸ್ತಿ ಇರುತ್ತೆ, ಹಾಗಾಗಿ ಅವ್ರು ತುಂಬಾ ಗ್ರಾಸ್ಪಿಂಗ್ ಪವರ್ ಇರುತ್ತೆ, ಏನ್ ಬೇಕಾದ್ರೂ ಕಲಿಸ್ಬೋದು ಅಂತ. ಆದ್ರೆ ಈ ಶಿಕ್ಷಣ ತಜ್ಞರು ಮತ್ತೆ ಈ ಫೀಲ್ಡ್ ಅಲ್ಲಿ ಅಂದ್ರೆ ಅವ್ರ ಮೆದುಳಿನ ಬೆಳವಣಿಗೆ ಎಲ್ಲ ಮಕ್ಕಳದ್ದು ಹೇಗ್ ಬೆಳೀತಾರೆ ಅನ್ನೋದನ್ನ ತಿಳ್ಕೊಂಡವ್ರು ಹೇಳೋದು ಪ್ರೈಮರಿ ಹಂತದಲ್ಲಿ ಬರೇ ಭಾಷೆ ಮತ್ತೆ ಗಣಿತ ಎರಡನ್ನೇ ಕಲಿಸ್ಬೇಕು. ಅದರ ನಂತರ ಈ ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ ಅದನ್ನ ಕಲಿಸ್ಬೇಕು. ಅದ್ರ ಜೊತೆಗೆ ಮತ್ತೆ ಇನ್ನೊಂದು ಭಾಷೆನೂ ಬೇಕಾದ್ರೂ ಇಂಟ್ರೊಡ್ಯೂಸ್ ಮಾಡಬಹುದು, ಬೇಕು ಅಂತಂದ್ರೆ, ಅವಶ್ಯಕತೆ ಇದೆ ಅಂತಂದ್ರೆ ಇದನ್ನ ಕಲಿಸ್ಬೇಕು ಅನ್ನೋದನ್ನ ಹೇಳ್ತಾರೆ. ಅದ್ರ ನಂತರ ಬೇರೆ ಬೇರೆ ವಿಷಯಗಳನ್ನ ಹಿಸ್ಟ್ರಿನೂ ಸೇರಿಸ್ಬೇಕು. ಈ ತರ ಬೇರೆ ಬೇರೆ ವಿಷಯಗಳನ್ನ ಆಮೇಲೆ ಕಲಿಸ್ಬೇಕು ಅಂತ. ಅಂದ್ರೆ ಮೊದಲು ಸುಮಾರು 12 ವರ್ಷದವರೆಗೆ ಬಹಳ ಕಡಿಮೆ ವಿಷಯಗಳನ್ನ ಕಲಿಸ್ಬೇಕು. ಇಲ್ಲಿ ಮಗು ತಾನು ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸ್ಕೊಡುವಂತ
ವಿಷಯಗಳನ್ನ ನಾವು ಕಲಿಸ್ಬೇಕು ಅನ್ನೋದು ಇದೆ. ಆದರೆ ನಾವು ನಮ್ಮ ಪಾಲಿಸಿಗಳಲ್ಲಿ ಇರೋದು ಹಾಗೆ. ಆದರೆ ನಾವು ಈ ಪಾಲಿಸಿನ ಅನುಷ್ಠಾನ ಮಾಡ್ತಾ ಇದ್ದೀವಾ, ಮಾಡ್ತಾ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಈಗ ಮೊದಲನೇ ಕ್ಲಾಸ್ನಲ್ಲೇ ಇಂಗ್ಲಿಷ್ ಶುರು ಮಾಡ್ತಾರೆ, ಕನ್ನಡನೂ ಕಲಿಸ್ತಾರೆ, ಗಣಿತ ಕಲಿಸ್ತಾರೆ, ಸ್ವಲ್ಪ ಮಟ್ಟಿಗೆ ವಿಜ್ಞಾನನೂ ಕಲಿಸ್ಲಿಕ್ಕೆ ಶುರು ಮಾಡ್ತಾರೆ. ಈ ಹಾಗಾಗಿ ಏನಾಗುತ್ತೆ, ಮಗುಗೆ ಹೊರೆ ಆದಾಗ ಏನು ಕಲಿಬೇಕಾಗಿತ್ತು ಅದನ್ನು ಕಲೀಲಿಕ್ಕೆ ಆಗೋದಿಲ್ಲ. ಏನ್ ಕಲಿಬೇಕಾಗಿತ್ತು ಅಂತಂದ್ರೆ, ನಿನ್ನ ಜೊತೆನಲ್ಲಿರೋ ಸಹಪಾಠಿನ ಹೇಗೆ ನೀನು ಅವ್ರ ಜೊತೆ ನಡ್ಕೋಬೇಕು, ಇವತ್ತು ನೀ ಸಹಪಾಠಿ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ನೀನ್ ಕಲ್ತ್ರೆ ಮುಂದೆ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ಕಲ್ತ್ಕೋತೀಯ ಅನ್ನೋದು ಸಹಜ. ಸೊ ಅದನ್ನ ನಾವು ಕಲಿಸ್ತಾ ಇಲ್ಲ ಅಂತ ನನಗೆ ಇತ್ತೀಚೆಗೆ ಅನಿಸ್ತಾ ಇದೆ. ಮೊದಲು ಅದಿತ್ತು. ಹಾಗಾಗಿ ನನ್ಗನ್ಸುತ್ತೆ 1960-70 ದಶಕದಲ್ಲಿ ನಾವು ಹೆಚ್ಚು ಜನಗಳು ಸೊಸೈಟಿ ಬಗ್ಗೆ ಜಾಸ್ತಿ ಕಾಳಜಿ ವಹಿಸ್ತಾ ಇದ್ರು. ಈಗ ಅದು ವೈಯಕ್ತಿಕ, ಅಂದ್ರೆ ನನ್ನ ಬದುಕು, ನಾನು ಹೇಗೆ ಬದುಕಬೇಕು, ನಾನು ಹೇಗೆ ಮುಂದೆ ಬರಬೇಕು ಅನ್ನೋದಕ್ಕೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದ್ರೆ ನಾವು ಈ ಹಂತದಲ್ಲಿ ನಾವು ಮಕ್ಕಳಿಗೆ ಕಲಿಸೋದೇನು ಅಂತಂದ್ರೆ, ನೀನು ಹೇಗೆ ಓದಬೇಕು, ಹೇಗೆ ಎಲ್ಲರಿಗಿಂತ ಹೆಚ್ಚು ತಿಳ್ಕೋಬೇಕು, ಮತ್ತೆ ಹೆಚ್ಚು ಸಾಧನೆ ಮಾಡಬೇಕು, ಆದ್ರಿಂದ ನೀನ್ ಹೇಗೆ ಬೇರೆಯವರಿಗಿಂತ ಮೇಲಾಗಬೇಕು ಅನ್ನೋದನ್ನ ನಾವು ಕಲಿಸ್ತೀವಿ. ಅದು ಸರಿನಾ ಅನ್ನೋದು ಪ್ರಶ್ನೆ. ಎಲ್ಲರೂ ಮೇಲಾಗಬೇಕಾ ಅನ್ನೋದು, ಎಲ್ಲರಿಗೂ ಆ ಥರ ಕಲ್ತ್ರೆ ಅದು ಸರಿನಾ ಅನ್ನೋದಂದ್ರೆ ಕಾಂಪಿಟೇಷನ್, ಬೇಸಿಕಲಿ ಸ್ಪರ್ಧೆ ಬೇಕಾ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ನಾವು ನೆಗ್ಲೆಕ್ಟ್ ಮಾಡಿದ್ವಿ, ಹಿಂದಿನೂ ಅಷ್ಟಾಗಿ ಮಾಡಿರ್ಲಿಲ್ಲ, ಆದ್ರೆ ನಮ್ಮ ಬದುಕೇ ಹಾಗಿದ್ದಿದ್ರಿಂದ ಅದ್ರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇನ್ನೊಂದು ಪರಿಸರದ ಶಿಕ್ಷಣ. ಯಾಕೆ ಅದು ಈಗ ಅವಶ್ಯಕತೆ ಆಗಿದೆ ಅಂದ್ರೆ, ನಮ್ಮ ಈ ವಿಜ್ಞಾನದ ಬಲದಿಂದ, ತಂತ್ರಜ್ಞಾನ ಬಹಳ ಮುಂದುವರೆದಿರೋದ್ರಿಂದ ನಮಗೆ ಹೆಚ್ಚೆಚ್ಚು ಕಂಫರ್ಟು, ಅನುಕೂಲತೆಗಳು ಬಂದಿದೆ. ಸಹಜವಾಗಿ ನಾವು ಆ ಅನುಕೂಲಗಳನ್ನ ಬಳಸಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ, ಅದನ್ನ ಅನುಭವಿಸ್ತಾ ಇದ್ದೀವಿ. ಆದ್ರೆ ಈ ಅನುಕೂಲಗಳು ಸುಸ್ಥಿರನಾ ಅನ್ನೋ ಪ್ರಶ್ನೆನ ನಾವು ಯಾರು ಕೇಳ್ಕೊತಾ ಇಲ್ಲ. ಈ ತರ ನಮ್ಮ ಬದುಕಿನ ಈಗಿನ ಶೈಲಿ ಮುಂದಿನ ತಲೆಮಾರಿಗೆ ತೊಂದರೆ ಕೊಡುತ್ತಾ ಇಲ್ವಾ? ಹೀಗೆ ಬದುಕಬಹುದಾ ನಾವು? ಅದನ್ನ ನಮ್ಮದೇ 10 ವರ್ಷದ ಹಿಂದೆ ನಾವು ಹೇಗೆ ಬದುಕ್ತಾ ಇದ್ವೋ ಈಗ ಬದುಕ್ತಾ ಇರೋದು ಬದಲಾವಣೆ ಆಗಿದೆಯಾ? ಬದಲಾವಣೆ ಆದ್ರೆ ಒಟ್ಟಾರೆಯಾಗಿ ಸಮಾಜದ ಮೇಲೆ ಇದರದ್ದು ಹೊರೆ ಬೀಳುತ್ತಾ? ಇದನ್ನ ನಾವು ಯೋಚನೆ ಮಾಡುವಂತ ಒಂದು ಇದನ್ನ ನಾವು ಮಕ್ಕಳಿಗೆ ಕಲಿಸ್ತಾ ಇಲ್ಲ. ಅದು ಮಕ್ಕಳ ಹಂತದಲ್ಲೇ ಬರಬೇಕು. ಮತ್ತೆ ನಾನು ಬಹಳ ಒಳ್ಳೆ ಎಜುಕೇಶನ್ ಸಿಸ್ಟಮ್ ಇರೋದು ಅಂತಂದ್ರೆ ಫಿನ್ಲ್ಯಾಂಡ್ ಅಂತ ಹೇಳ್ತಾರೆ, ಮತ್ತೆ ಯುರೋಪಿನ ಕೆಲವು ದೇಶಗಳು ಹೇಳ್ತಾರೆ. ಯುರೋಪಲ್ಲೂ ಚೆನ್ನಾಗಿದೆ ಬೇಸಿಕ್ ಎಜುಕೇಶನ್. ಮತ್ತೆ ಜಪಾನಿಂದು ನಾನು ಉದಾಹರಣೆ ಕೊಡೋದಾದ್ರೆ, ನಾನು ಕೆಲವು ಇದರಲ್ಲಿ ಓದಿದ್ದೆ. ಅಲ್ಲಿ ಮಕ್ಕಳಿಗೆ ಈ 1ನೇ ಕ್ಲಾಸು 2ನೇ ಕ್ಲಾಸ್ನಲ್ಲಿ ಬಸ್ಸಲ್ಲಿ ಹೋದ್ರೆ ನೀನು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ಆಕ್ಟಿಂಗ್ ಅಂದ್ರೆ ಎನಾಕ್ಟ್ ಮಾಡಿ ತೋರಿಸ್ತಾರೆ. ಅಂದ್ರೆ ರೋಲ್ ಪ್ಲೇ ಮುಖಾಂತರ. ಮಗು ಬಸ್ಸಲ್ಲಿ ಕೂತ್ಕೊಂಡಿದೆ, ಇನ್ನೊಬ್ರು ಯಾರೋ ವಯಸ್ಸಾದವ್ರು ಬರ್ತಾರೆ, ಅದು ಮಗುನೇ ಆಗಿರುತ್ತೆ, ಬಟ್ ಅಲ್ಲಿ ವಯಸ್ಸಾದವ್ರ ತರ ಬರ್ತಾರೆ. ಆಗ ಈ ಮಗು ಎದ್ದು ಅವ್ರನ್ನ ಹಿಡ್ಕೊಬಂದು ತನ್ನ ಸೀಟಲ್ಲಿ ಕೂರಿಸಿ ನಿಂತ್ಕೊಳ್ಳೋದು, ಅಥವಾ ಇನ್ನೊಬ್ರು ಪ್ರೆಗ್ನೆಂಟ್ ಲೇಡಿ ಬಂದಾಗ ಎದ್ದು ಕೂರೋದು, ಇದನ್ನ ಅವರು ರೋಲ್ ಪ್ಲೇ ಮಾಡಿ ಕಲಿಸೋದಕ್ಕೆ ಬಹಳಷ್ಟು ಸಮಯವನ್ನ ಕೊಡ್ತಾರೆ. ಅಂದ್ರೆ ಅವ್ರು ಮುಂದೆ ಸಮಾಜದಲ್ಲಿ ಬಂದಾಗ ಅವ್ರು ಹೇಗೆ ನಾವು ಬಿಹೇವ್ ಮಾಡಬೇಕು, ಬಸ್ಸಲ್ಲಿ ಇರ್ಬೋದು, ಟ್ರೈನಲ್ಲಿ ಇರ್ಬೋದು, ರಸ್ತೆನಲ್ಲಿ ಇರ್ಬೋದು, ಅಂಗಡಿಗೆ ಹೋದಾಗಿರ್ಬೋದು, ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಜನಗಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ಕಲಿತಾರೆ. ಹಿಂದೆ ಅದು ನಮಗೆ ಬಹುಶಃ ನಮ್ಮ ತಂದೆ ತಾಯಿಗಳಿಂದ ಎಲ್ಲ ಬರ್ತಿತ್ತೇನೋ. ಶಾಲೆಗಳಲ್ಲಿ ನಾವು ಅದನ್ನ ಕಲ್ತಿಲ್ದೇ ಇದ್ರು ಸಹ ಸಹಜವಾಗಿ ಬಹುಶಃ ಹಳೆ ತಲೆಮಾರಲ್ಲಿ ಬಂದಿದ್ದಿರ್ಬೋದು. ಈಗಂತೂ ಅದು ಕಡಿಮೆ ಆಗಿದೆ ಅನ್ನೋದನ್ನ ನಾವು ಸೊಸೈಟಿನಲ್ಲಿ ಹೋದಾಗ ನೋಡ್ತೀವಿ. ಸೊ ಇದು ನಾವು ಅಂದ್ರೆ ಇದಕ್ಕೆ ನೈತಿಕ ಶಿಕ್ಷಣ ಅಂತ ಹೇಳ್ಬೋದು. ಇಲ್ಲಿ ಯಾವುದೇ ನಾನು ಧರ್ಮದ ಮುಖಾಂತರ ಆಗ್ಲಿ, ದೇವರ ಮುಖಾಂತರ ಆಗ್ಲಿ, ಈ ತರ ಮೊರಲ್ ಸೈನ್ಸ್ ಅಂತಂದ್ರೆ ನಾವು ದೇವರ ಹೆದರಿಕೆಯಿಂದ ನಾವು ಒಳ್ಳೆಯವರಾಗಿರ್ಬೇಕು ಅನ್ನೋದನ್ನ ಕಲಿಸ್ಬೇಕು ಅಂತಲ್ಲ. ನಮ್ಮ ಒಳ್ಳೇದಕ್ಕೆ, ಯಾಕಂದ್ರೆ ಸಮಾಜ ಒಳ್ಳೇದಾಗಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ, ಹಾಗಾಗಿ ಇದು ಕಲಿಸ್ಬೇಕು. ಅದನ್ನ ಆ ಮಕ್ಕಳಿಗೆ ಆ ಹಂತದಲ್ಲಿ ಕಲಿಸ್ಬೇಕು. ಅದು ನಾವು ಅದನ್ನ ಕಡಿಮೆ ಮಾಡಿದೀವಿ. ಯಾಕೆಂದ್ರೆ ನಮಗೆ ಬೇರೆ ಕಲಿಸೋದು ತುಂಬಾ ಇದೆ. ಇವತ್ತು ಪ್ರೈಮರಿ ಸ್ಕೂಲಲ್ಲೇ ಬೇಕಾದ್ರೂ ಬೋರ್ಡ್ ನೋಡ್ಬೋದು, ನಾವು ಇಲ್ಲಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಕಲಿಸ್ತೀವಿ ಪ್ರೈಮರಿ ಹಂತದಲ್ಲಿ ಅಂತ. ಅಲ್ಲಿಗೆ ಪೇರೆಂಟ್ಸ್ ಮಕ್ಕಳನ್ನ ಕ್ಯೂ ಹಚ್ಚಿಸ್ತಾರೆ.
ಸೊ ಹಾಗಾಗಿ ಅದನ್ನು ಕಲಿಸ್ಬೇಕಾದ್ರೆ ಇದನ್ನು ಸಹಜವಾಗಿ ಅದಕ್ಕೆ ಟೈಮು ಕಡಿಮೆ ಆಗುತ್ತೆ. ಸೊ ಇದು ಎರಡು, ಒಂದು ನೈತಿಕ ಶಿಕ್ಷಣ, ಇನ್ನೊಂದು ಪರಿಸರ ಶಿಕ್ಷಣ. ಈ ಪರಿಸರ ಶಿಕ್ಷಣದಲ್ಲಿ ಮತ್ತೆ ನೈತಿಕ ಶಿಕ್ಷಣ ಇದೆರಡಕ್ಕೂ ನಾನು ಒಂದು ಪುಸ್ತಕ ಹೇಳ್ತೀನಿ. ಇದನ್ನ ನಮ್ಮ ಇವರು ಆಶಾ ಸೂರ್ಯನಾರಾಯಣ್ ಕನ್ನಡಕ್ಕೂ ಮಾಡಿದ್ರು, ಟೊಟೋಚಾನ್ ಅಂತ. ಅದ್ಭುತವಾದ ಒಂದು ಪುಸ್ತಕ ಅಂತ ನನಗನ್ಸುತ್ತೆ. ಎಲ್ಲಾ ಪ್ರೈಮರಿ ಶಾಲೆಗಳಲ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡಿಬಿಟ್ರೆ ಸಾಕು, ಬಹುಶಃ ಮುಂದಿನ ತಲೆಮಾರಿನ ಮಕ್ಕಳು ಹೀಗಿರ್ಲಿಕ್ಕಿಲ್ಲ ಅಂತ ನನಗನ್ಸುತ್ತೆ. ಅಲ್ಲಿ ಒಂದು ಸ್ಕೂಲಿನ ಹೆಡ್ ಮಾಸ್ಟ್ರು ಮಕ್ಕಳನ್ನ ಹೇಗೆ ಬೆಳೆಸ್ತಾರೆ, ಹೇಗೆ ಎಜುಕೇಟ್ ಮಾಡ್ತಾರೆ, ಹೇಗೆ ಫೀಲ್ಡ್ ಟ್ರಿಪ್ ಕರ್ಕೊಂಡು ಹೋಗ್ತಾರೆ, ಮಕ್ಕಳನ್ನ ಬೇರೆ ಬೇರೆ ವಿಚಾರದಲ್ಲಿ ಫುಡ್ ಬಗ್ಗೆನೂ ಸಹ ಅವ್ರು ಎಷ್ಟು ಕಾಳಜಿ ವಹಿಸ್ತಾರೆ, ಆಹಾರದ ಬಗ್ಗೆ ಯಾವ್ಯಾವ ಥರದ್ದು ಆಹಾರ ಇರಬೇಕು ಅನ್ನೋದನ್ನ ತಮಾಷೆಯಾಗಿ ಹೇಳ್ಕೊಡೋದು, ಇದನ್ನೆಲ್ಲ ಇದೆ. ಅದೇ ಒಂದು ಅದ್ಭುತವಾದ ಒಂದು ಶಿಕ್ಷಣ ಬಗ್ಗೆನೇ ಇರುವಂತ ಪುಸ್ತಕ ಅಂತಲೇ ಹೇಳ್ಬೋದು. ಅದನ್ನ ಬರೆದವರು ಅದರಲ್ಲೇ ಒಬ್ಳು ವಿದ್ಯಾರ್ಥಿನಿಯಾಗಿ ಮುಂದೆ ಅವಳು ಸಮಾಜದಲ್ಲಿ ಒಳ್ಳೆ ಹೆಸರು ತಗೊಂಡ್ಮೇಲೆ ತನ್ನ ಹಳೆ ಸ್ಕೂಲ್ ನೆನಪಿಸಿ ಬರೆದಿದ್ದಾಳೆ. ಸಾಕಷ್ಟು ಸಮಯ ಆಗ್ತಾ ಇದೆ. ನಾನು ಇನ್ನೊಂದು ಶಿಕ್ಷಣದಿಂದ ನಮಗೆ ಒಳ್ಳೇದಾಗಿದೆಯಾ? ತುಂಬಾ ಆಗಿದೆ. ಈಗ ನಾನು ತಲಾವಾರು ನಮ್ಮ ಇದು ಆಯಸ್ಸು ಜಾಸ್ತಿ ಆಗಿದೆ. ನಾವು ಮೊದಲಿಗಿಂತ ಹಸಿವೆಯಿಂದ ಸಾಯೋದು, ಒಟ್ಟಾರೆಯಾಗಿ ಹೇಳೋದು, ಅದು ಕಡಿಮೆ ಆಗಿದೆ. ಬದುಕು ಬಹಳಷ್ಟು ನಮಗೆ ಕಂಫರ್ಟಬಲ್ ಆಗಿದೆ. ಆಮೇಲೆ ಇನ್ಕ್ಲೂಸಿವ್ ಗ್ರೋತ್ ಅಂದ್ರೆ ಸಮಾಜದ ಎಲ್ಲಾ ವರ್ಗಕ್ಕೂ ಈ ಶಿಕ್ಷಣ ಅಂತ ಇರೋದ್ರಿಂದ ಅವರು ಸಹ ಈ ಸಮಾಜ ಮೇನ್ ಸ್ಟ್ರೀಮಿಗೆ ಬಂದು ಅವರೂ ಒಳ್ಳೆ, ಮೊದಲು ಇದು ಕೆಲವರಿಗೆ ಸೀಮಿತ ಆಗಿ ಅವರಷ್ಟೇ ಅನುಕೂಲವಾಗಿದ್ದು ಉಳಿದವರು ಅಷ್ಟು ಅನುಕೂಲವಾಗಿಲ್ದಲೆ ಅಥವಾ ಸ್ಟ್ರಗಲ್ ಮಾಡುವಂತ ಪರಿಸ್ಥಿತಿ ಇದ್ದಿರ್ಬೋದು. ಈಗ ಹಾಗೆ ಆಗಿಲ್ಲ. ಇದು ಒಂದು ಶಿಕ್ಷಣದ ಒಂದು ಒಳ್ಳೆ ಪರಿಣಾಮ ಅಂತ ನನಗೆ ಅನ್ಸುತ್ತೆ. ಆದ್ರೆ ಅದೇ ಶಿಕ್ಷಣದಿಂದ ನಾವು ಟೆಕ್ನಾಲಜಿ ಏನು ಶಿಕ್ಷಣದಿಂದನೇ ಸೈನ್ಸ್ ಇಂದಾನೆ ಟೆಕ್ನಾಲಜಿ ಬಂದಿರೋದು. ಟೆಕ್ನಾಲಜಿನ ಮಾಡಬೇಕಾದ್ರೆ ನಾವು ಹೆಚ್ಚೆಷ್ಟು ಡಿಸ್ಟ್ರಕ್ಟಿವ್ ಆಗ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ಈಗಿನ ವಾರಗಳು ಮೊದಲಿಗಿಂತ ಎಷ್ಟು ಡಿಸ್ಟ್ರಕ್ಟಿವ್ ಆಗಿದೆ ಅಂತ. ಹಾಗೇನೆ ಇನ್ನೊಂದು ಮುಖ್ಯ ಅಂತಂದ್ರೆ, ನಾವು ಈ ಟೆಕ್ನಾಲಜಿಗಳನ್ನ ಯೂಸ್ ಮಾಡೋದ್ರಿಂದ ನಮ್ದು ನೆಲ ಇರ್ಬೋದು, ಜಲ ಇರ್ಬೋದು, ಮತ್ತೆ ಗಾಳಿ ಇರ್ಬೋದು, ಇದೆಲ್ಲದೂ ಪೊಲ್ಯೂಟ್ ಆಗಿದೆ. ನಾವು ತಿನ್ನೋ ಆಹಾರ ಹೇಗಾಗಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಆಮೇಲೆ ಇದು ನಮಗೆ ಗೊತ್ತಿದ್ರೂ ವೈಯಕ್ತಿಕ ಲಾಭದ ದೃಷ್ಟಿಯಿಂದ ನಾವು ಇದನ್ನ ತಳ್ಳಿ ಹಾಕ್ತೀವಿ. ಅಂದ್ರೆ ನಾನೊಬ್ಬ ಸೈಂಟಿಸ್ಟ್ ಆಗಿ ಒಂದು ಲ್ಯಾಬೊರೇಟರಿ ಕೆಲಸ ಮಾಡ್ತೀನಿ ಅಂದಾಗ ನನಗೆ ಅಲ್ಲಿ ಬರೋ ಸಂಬಳದ ಮೇಲೆ, ಅದರಿಂದ ಬರೋ ಕಂಫರ್ಟ್ ಮೇಲೆ ಗಮನ ಇರುತ್ತೆ ಹೊರತು ನಾನು ಮಾಡೋ ರಿಸರ್ಚ್ ಇಂದ ಸೊಸೈಟಿಗೆ ಏನಾಗುತ್ತೆ ಅಂತ ನಾನು ಯೋಚನೆ ಮಾಡೋದಿಲ್ಲ. ಬಹುಶಃ ಇದು ಯಾಕೆ ಅಂತಂದ್ರೆ ಮೂಲಕ್ಕೆ ಹೋಗ್ಬೇಕು, ನನ್ನ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದ್ರ ಬಗ್ಗೆ ನಾನು ಕಲ್ತಿಲ್ಲ ಅಂತ ನನಗೆ ಅನ್ಸುತ್ತೆ. ಸೊ ಇನ್ನು ನಾನು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ ಹೇಳಬೇಕು ಅಂದ್ರೆ, ನಮ್ಮ ಎಜುಕೇಶನ್ ಸಿಸ್ಟಮ್ ಒಂಥರ ಒನ್ ವೇ ಟ್ರಾಫಿಕ್ ರೋಡ್ ಇದ್ದ ಹಾಗೆ. ಯಾಕೆ ಅಂದ್ರೆ, ನಾನು 1ನೇ ಕ್ಲಾಸಿಗೆ ಸೇರಿದೆ ಅಂದ್ರೆ ನಾನು ಎಲ್ಲೇ ಇರಲಿ, ನಮ್ಮ ದೇಶದ ಯಾವುದೇ ಒಂದು ಕುಗ್ರಾಮದಲ್ಲಿ ಇರಲಿ, ನನ್ನ ಎಜುಕೇಶನ್ ಶಿಕ್ಷಣ ಆದಮೇಲೆ ನಾನು ಎಲ್ಲಿ ಹೋಗ್ತೀನಿ? ಅನಿವಾರ್ಯವಾಗಿ ನಾನು ಕಲಿಯೋ ಶಿಕ್ಷಣದಲ್ಲಿ ನನಗೆ ಬದುಕು ಕಟ್ಕೋಬೇಕು ಅಂತಂದ್ರೆ ನಾನು ಯಾವುದೋ ಒಂದು ಪಟ್ಟಣವೋ, ಒಂದು ತಾಲೂಕಾ ಕೇಂದ್ರ ಅಥವಾ ನಗರವೋ, ಅಥವಾ ಒಂದು ದೊಡ್ಡ ಒಂದು ರಾಜ್ಯದ ಮುಖ್ಯ ಪಟ್ಟಣವೋ ಹೀಗೆ ಆಗ್ಬೇಕು, ಅಥವಾ ಬೇರೆ ದೇಶಕ್ಕೆ ಹೋಗ್ಬೇಕು. ಇದು ನಾವು ಯೋಚನೆ ಮಾಡಿಲ್ಲಾರ್ದಂತ ಹಲವಾರು ಸಮಸ್ಯೆಗಳಿಗೆ ಗುರಿ ಮಾಡ್ತಾ ಇದ್ದೀವಿ. ನಮ್ಮ ಶಿಕ್ಷಣ ಪದ್ಧತಿಯ ಮೂಲಭೂತ ಒಂದು ಲೋಪ ಅಂದ್ರೆ, ನಾವು ಕಲಿಸೋದ್ರಿಂದ ಸೊಸೈಟಿಗೆ ಏನಾಗ್ತಾ ಇದೆ. ಈಗ ಅರ್ಬನ್ ಮೈಗ್ರೇಷನ್ ಬಗ್ಗೆ ನಾವು ತುಂಬಾ ಮಾತಾಡ್ತೀವಿ. ಅರ್ಬನ್ ಮೈಗ್ರೇಷನ್ ಎಷ್ಟು ಸಮಸ್ಯೆಗಳಿದೆ ಅಂತ. ಆಮೇಲೆ ಬ್ರೈನ್ ಡ್ರೈನ್ ಬಗ್ಗೆ ಮಾತಾಡ್ತೀವಿ, ಬೇರೆ ದೇಶಗಳಿಗೆ ಹೋಗೋದು. ಇದೆಲ್ಲವುದು ಈ ಮೊಳಕೆನಲ್ಲೇ ನಮ್ಮ 1ನೇ ಕ್ಲಾಸಲ್ಲೇ ಇದ್ಬಿಟ್ಟಿದೆ. ಯಾಕಂದ್ರೆ ನಾನು ಏನ್ ಕಲಿಸ್ತೀನಿ? ನಾನು ಈಗ ಎಲ್ಲರೂ ಹೇಳೋದೇನು ಅಂದ್ರೆ ವಿಜ್ಞಾನಿಗಳು ಹೇಳೋದು ಅಂದ್ರೆ, ಸಸ್ಟೈನಬಲ್ ಎಂಪ್ಲಾಯ್ಮೆಂಟ್ ಅಂತ ಏನಾದ್ರೂ ಇದ್ರೆ ಅದು ಇವತ್ತು ಆಗ್ರೋ ಫಾರೆಸ್ಟ್ರಿನಲ್ಲಿದೆ, ಅಥವಾ ಸ್ವಲ್ಪ ಮಟ್ಟಿಗೆ ಕೃಷಿನಲ್ಲಿದೆ, ಹೆಚ್ಚಿನ ಮಟ್ಟಿಗೆ ಆಗ್ರೋ ಫಾರೆಸ್ಟ್ರಿನಲ್ಲಿದೆ ಅಂತ. ಹಾಗಾದ್ರೆ ಇದನ್ನ ಮಾಡೋ ಜನಗಳು ಯಾರು? ಇವ್ರು ಯಾಕೆ ನಾವು ಕಲಿಸೋ ಎಜುಕೇಶನ್ ಇಂದ ಇದನ್ನ ಮಾಡ್ಲಿಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆ ಹಾಕೊಂಡಾಗ ಇಲ್ಲ ಅನ್ನೋ ಉತ್ತರನೇ ಬರುತ್ತೆ. ಯಾಕಂದ್ರೆ ನಾನು 1ನೇ ಕ್ಲಾಸಿಂದನೇ ನನ್ನ ದಾರಿ ಫಿಕ್ಸ್ ಆಗ್ಬಿಟ್ಟಿದೆ.
ನಾನು ಯಾವುದೋ ಒಂದು ಪಟ್ಟಣದಲ್ಲಿ ನನ್ನ ಉದ್ಯೋಗ ಬದುಕನ್ನು ಕಟ್ಕೊಳ್ಳೋದು ಅಂತ. ಹಾಗಾಗಿ ಮೂಲಭೂತವಾಗಿ ನಾನು ಕೊಡೋ ಶಿಕ್ಷಣ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋದ್ರ ಜೊತೆಗೆ ನನ್ನ ಉದ್ಯೋಗ ಸುಸ್ಥಿರವಾದ ಉದ್ಯೋಗ ಆಗಬೇಕು, ಅದನ್ನ ಕೊಡಿಸೋ ದಿಕ್ಕಿನಲ್ಲಿ ನನ್ನ ಶಿಕ್ಷಣ ಆಗಬೇಕು ಅನ್ನೋದು, ಅದು ಒಂದು ಬದಲಾವಣೆ ಆಗುತ್ತೆ. ಇದಕ್ಕೊಂದು ಒಂದು ಹೇಳಿಕೆ ಇದೆ, ಅಪ್ಪ ಹೊಲ ಮಾರಿ ಬೇಸಾಯ ಬಿಟ್ಟ, ಮಗ ಕಂಪ್ಯೂಟರ್ ಓದಿ ದೇಶನೇ ಬಿಟ್ಟ ಅಂತ ಒಂದು ತಮಾಷೆಗೆ ಯಾರೋ ಒಬ್ರು ಹೇಳ್ತಿದ್ರು. ಹಾಗೆ ಇವತ್ತು ನಮ್ದು ಒನ್ ವೇ ರೂಟ್ ಆಗ್ಬಿಟ್ಟಿದೆ. ಯಾರೂ ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಿ ವಾಪಸ್ ಹಳ್ಳಿಗೆ ಬರೋದು ಅನ್ನೋದು ಎಕ್ಸೆಪ್ಷನಲ್ ಕೇಸಸ್ ಇರ್ಬೋದು, ಬಟ್ ಇನ್ ಜನರಲ್ ಸಾಮಾನ್ಯವಾಗಿ ಇದು ಸಾಧ್ಯ ಆಗೋದಿಲ್ಲ. ಕಡೆಯದಾಗಿ ನಾನು ಎರಡು ಇದನ್ನ ಹೇಳಲಿಕ್ಕೆ ಬರ್ತೀನಿ. ನಾನು ಗಾಂಧೀಜಿನ ಕೋಟ್ ಮಾಡಲೇಬೇಕು, ಯಾಕಂದ್ರೆ ಅವರು ಎಜುಕೇಶನ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ದಾರೆ, ಪರಿಸರದ ಹಾನಿ ಬಗ್ಗೆ ಕಲ್ಪನೆ ಇಲ್ಲ, ಅಥವಾ ಜಾಗತಿಕ ತಾಪಮಾನ ಏರಿಕೆ ಬಗ್ಗೆ 1970s ನಂತರ ಬಂದಂತ ಒಂದು ಇದಿರ್ಬೋದು. ಆದ್ರೆ ಅವರು 1930-40ರಲ್ಲೇನೆ ಈ ಪರಿಸರದ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಮತ್ತೆ ಅದರ ಅಫ್ಕೋರ್ಸ್ ಅವ್ರ ಜೀವನನೂ ಅದಕ್ಕೆ ಪೂರಕವಾಗಿಯೇ ಇತ್ತು, ಅದನ್ನು ಹೇಳಿದ್ದಾರೆ. ಅದರಲ್ಲಿ ಒಂದನ್ನ ಮಿಶಿಯೋ ಕಾಕು ಅವರು ಫಿಸಿಸಿಸ್ಟು, ಅವ್ರು ತಮ್ಮದು ಫಿಸಿಕ್ಸ್ ಆಫ್ ಫ್ಯೂಚರ್ ಅಂತ ಒಂದು ಅದ್ಭುತವಾದ ಪುಸ್ತಕ ಇದೆ. ಆ ಪುಸ್ತಕದಲ್ಲಿ ಅವರು ನಮ್ಮ ಸೈನ್ಸ್ ಮುಂದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ನು 50 ವರ್ಷದಲ್ಲಿ, 100 ವರ್ಷದಲ್ಲಿ, 200 ವರ್ಷದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆನೇ ಒಂದು ಪುಸ್ತಕ ಬರೆದಿದ್ದಾರೆ. ಇದು ಜ್ಯೋತಿಷ್ಯ ಅಥವಾ ಇದಲ್ಲ, ಏನು ಹೇಳ್ತಾರೆ, ಮುಂದಿನ ಭವಿಷ್ಯ ಅಲ್ಲ, ಅಂದ್ರೆ ಏನೋ ಆಧಾರ ರಹಿತವಾದ್ದಲ್ಲ. ಪ್ರತಿ ವಿಚಾರದಲ್ಲೂ ಒಂದು ಸುಮಾರು 300-400 ಜನ ವಿಜ್ಞಾನಿಗಳನ್ನ, ಆ ಏರಿಯಾದಲ್ಲಿ ವರ್ಕ್ ಮಾಡುವಂತ ಸೈಂಟಿಸ್ಟ್ಗಳನ್ನ ಇಂಟರ್ವ್ಯೂ ಮಾಡಿ ಅವ್ರು ಈವರೆಗೆ ಏನ್ ಮಾಡಿದ್ದಾರೆ, ಅವ್ರ ಬಾಯಿಂದನೇ ಇದು ಮುಂದೆ ಇನ್ನು ಏನಾಗ್ಬೋದು ಅಂತ ತಿಳ್ಕೊಂಡು ಬರ್ದಿರೋಂಥ ಪುಸ್ತಕ ಅದು ಫಿಸಿಕ್ಸ್ ಆಫ್ ಫ್ಯೂಚರ್. ನನಗೆ ಅಲ್ಲಿ ಕೊಟ್ಟಿರೋ ವಿಚಾರಕ್ಕಿಂತ ಕಡೆನಲ್ಲಿ ಅವರು ಒಂದನ್ನ ಕೋಟ್ ಮಾಡ್ತಾರೆ. ಅವಾಗ ಇದು ದೇಶಗಳ ಗಡಿ ಇರೋದಿಲ್ಲ, ಇಡೀ ಭೂಮಿನೇ ಒಂದು ಇದಾಗಿರುತ್ತೆ, ಒಂದು ಎಂಟಿಟಿ ಆಗಿರುತ್ತೆ. ಅವರು ಬೇರೆ ಸ್ಪೇಸ್ ಅಲ್ಲಿ ಟ್ರಾವೆಲ್ಲು ಮಾಡ್ತಾ ಇರ್ತಾರೆ, ಅಂದ್ರೆ 200 ವರ್ಷಗಳ ನಂತರ. ಆದ್ರೆ ಅವ್ರ ಕೈನಲ್ಲಿ ಒಂದು ಪುಸ್ತಕ ಇರುತ್ತಂತೆ, ಆ ಪುಸ್ತಕದಲ್ಲಿ ಒಂದು ಬರ್ದಿರುತ್ತಂತೆ, ಏನು ಅಂತಂದ್ರೆ ಅದು ಗಾಂಧೀಜಿ ಹೇಳಿಕೆ ಕೊಟ್ಟಿರೋದು: ವೆಲ್ತ್ ವಿತೌಟ್ ವರ್ಕ್, ಪ್ಲೆಷರ್ ವಿತೌಟ್ ಕನ್ಸೈನ್ಸ್, ನಾಲೆಡ್ಜ್ ವಿತೌಟ್ ಕ್ಯಾರೆಕ್ಟರ್, ಕಾಮರ್ಸ್ ವಿತೌಟ್ ಮೊರಾಲಿಟಿ, ಸೈನ್ಸ್ ವಿತೌಟ್ ಹ್ಯುಮ್ಯಾನಿಟಿ, ವರ್ಷಿಪ್ ವಿತೌಟ್ ಸ್ಯಾಕ್ರಿಫೈಸ್, ಪಾಲಿಟಿಕ್ಸ್ ವಿತೌಟ್ ಪ್ರಿನ್ಸಿಪಲ್ಸ್. ಈ 7 ಏನಿದೆ ಇದು ಸಪ್ತ ಪಾತಕಗಳು ಅಂತ ಗಾಂಧೀಜಿ ಹೇಳಿದ್ದಾರೆ. ಇದು ಪಾತಕಗಳು ಅಂತ ಅನ್ಬೇಕಾದ್ರೆ ನಮ್ಮ ಮನಸ್ಸು ಅದನ್ನ ಅನ್ನಿಸ್ಬೇಕು ಅಂತಂದ್ರೆ ನಮ್ಗೆ ಎಲ್ಲಿ ಬರಬೇಕು ಈ ತಿಳುವಳಿಕೆ ಅಂತಂದ್ರೆ ಬಹುಶಃ ನಮ್ಮ ಶಿಕ್ಷಣದಲ್ಲಿ ಇದು ಹಾಸು ಹೊಕ್ಕಾಗ್ಬೇಕು. ಪ್ರತಿ ಹಂತದಲ್ಲೂ ನಾನು ಏನ್ ಕಲಿತಾ ಇದ್ರೂನು ಇದರಲ್ಲಿ ಯಾವ್ದಾದ್ರು ಅದು ವೈಲೇಷನ್ ಆಗ್ತಾ ಇದೆಯಾ, ಯಾವ್ದಾದ್ರು ಪಾತಕಗಳಿಗೆ ಇದು ಕಾರಣ ಆಗುತ್ತಾ ಅನ್ನೋದನ್ನ, ನಾನು ಸಂಪತ್ತನ್ನ ಕೂಡ ಹಾಕ್ಬೇಕು, ನಾನು ಗೆಲ್ಲಬೇಕು, ನಾನು IAS ಆಗ್ಬೇಕು, IFS ಆಗ್ಬೇಕು ಅಂತಂದಾಗ ಅದು ಕೆಲಸ ಮಾಡ್ದಲೇನು ದುಡಿಬಹುದಾ ಅನ್ನೋ ಪ್ರಶ್ನೆ ಹಾಕೋಬೇಕು. ನನ್ನ ಎಂಟರ್ಟೈನ್ಮೆಂಟ್ ಅಥವಾ ಸಂತೋಷ ಇದೆಯಲ್ಲ, ಅದು ನನ್ನ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೋತಾ ಇದೆಯಾ, ಅಥವಾ ನನ್ನ ಜ್ಞಾನಕ್ಕೆ ಒಂದು ನೈತಿಕ ಚೌಕಟ್ಟು ಇದೆಯಾ? ಅಂದ್ರೆ ನಾ ಹೇಳಿದ್ನಲ್ಲ, ಸೈಂಟಿಸ್ಟ್ಗಳು ಅವರು ಲ್ಯಾಬೊರೇಟರಿಲಿ ವರ್ಕ್ ಮಾಡೋರು ಇದ್ರ ಬಗ್ಗೆ ಯೋಚನೆ ಮಾಡೋಕತ್ತೆ, ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಕಂಡುಹಿಡಿತಾ ಇದ್ದೀನಿ, ಇದರಿಂದ ಸೊಸೈಟಿ ಏನಾಗುತ್ತೆ ಅನ್ನೋದು. ಕಾಮರ್ಸ್ ವಿತೌಟ್ ಮೊರಾಲಿಟಿ, ಅಂದ್ರೆ ಇದು ಏನು ವಾಣಿಜ್ಯ ಇದೆಯಲ್ಲ, ಇವತ್ತು ನಡೀತಾ ಇರೋಂಥ ಇಂಟರ್ನ್ಯಾಷನಲ್ ಟ್ರೇಡ್ ಪ್ಯಾಕ್ಟ್ಗಳಿರ್ಬೋದು, ಅದೆಲ್ಲವೂ ಸಹ ಆ ಮೊರಾಲಿಟಿ ವಿರುದ್ಧವಾಗಿ ನಡೀತಾ ಇದೆಯಾ? ನನ್ನ ಬಿಸ್ನೆಸ್ ಅನ್ನೋದು ಕಾನೂನುಬದ್ಧ ಅನ್ನೋದಕ್ಕಿಂತ ನೈತಿಕವಾಗಿ ಸರಿಯಾಗಿ ನಡೆಸ್ತಾ ಇದ್ದೀನಿ ನನ್ನ ಇದು ಅನ್ನೋದನ್ನ ನಡಿಬೇಕು. ಹೀಗೆ ಪಾಲಿಟಿಕ್ಸ್ ವಿತೌಟ್ ಪ್ರಿನ್ಸಿಪಲ್ಸ್. ಯಾಕೆ ಈಗಿನ ತಲೆಮಾರು ರಾಜಕೀಯದಲ್ಲಿ ಯಾಕೆ ರಾಜಕೀಯ ಬರುತ್ತೆ ಅಂತಂದ್ರೆ ಎಲ್ಲಾ ರಂಗಗಳನ್ನು ಅದು ತಟ್ಟುತ್ತೆ, ಅದರ ಪರಿಣಾಮನೂ ಅಷ್ಟೇ ದೊಡ್ಡದಾಗಿರುತ್ತೆ. ಇದು ಪ್ರಿನ್ಸಿಪಲ್ ಇಲ್ದಲೆ ನಡೀತಾ ಇದೆ. ಅದು ಯಾಕೆ ಹೀಗೆ ನಡೀಲಿಕ್ಕೆ ಸಾಧ್ಯ ಅಂತಂದ್ರೆ ನಮ್ಮ ಎಜುಕೇಶನ್ ಸಿಸ್ಟಮ್ ಅಂತಾನೆ ನಾನು ಅನ್ಕೋತೀನಿ. ಅಫ್ಕೋರ್ಸ್ ಸೊಸೈಟಿನೂ ಒಬ್ಬ ಮನುಷ್ಯನ ಬದಲಿ ಮಾಡ್ಬೋದು, ಆದ್ರೂ ಬುಡದಲ್ಲಿ ಅಥವಾ ಫೌಂಡೇಶನ್ ಅಲ್ಲಿ ಅವ್ರಿಗೆ ಸರಿಯಾದ ರೀತಿನಲ್ಲಿ ನಾನು ಹೇಗೆ ಬದುಕಬೇಕು, ಯಾಕೆ ಬದುಕಬೇಕು, ಹೀಗೇನೆ
ಸೊಸೈಟಿ ಒಳ್ಳೇದು ಅಂದ್ರೆ ನಿಂದು ಒಳ್ಳೇದು, ಅದರಲ್ಲೇ ನಿನ್ನ ಒಳ್ಳೇದಿರುತ್ತೆ ಅನ್ನೋದನ್ನ ಸರಿಯಾಗಿ ನಾವು ಮನದಟ್ಟು ಮಾಡಿದ್ರೆ ಬಹುಶಃ ಅವ್ರ ಪಾಲಿಟಿಕ್ಸಿಗೆ ಎಂಟರ್ ಆದ್ರೂ ಒಂದು ಗಡಿ ಹಾಕೊಳ್ತಾ ಇದ್ರು ಅವರ ನಡವಳಿಕೆಗೆ ಅಥವಾ ಅವರ ಚಟುವಟಿಕೆಗೆ ಅಂತ ನನಗನ್ಸುತ್ತೆ. ಇದನ್ನ ಮಿಶಿಯೋ ಕಾಕೋ ತಮ್ಮ ಪುಸ್ತಕದಲ್ಲಿ ಕಡೆಯದಾಗಿ ಹೇಳಿದ್ದಾರೆ. ಅಂದ್ರೆ ಒಂದು ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟಂತ ಒಂದು ಗಾಂಧೀಜಿಯವರ ಹೇಳಿಕೆ, ಅದು ನಮ್ಮ ಎಜುಕೇಶನ್ ಸಿಸ್ಟಮಿನ ಅಲ್ಲಿ ಅಂತರ್ಗತವಾಗಿ ಬರಬೇಕಾಗಿತ್ತು. ಹಿಂದೆ ಇತ್ತೋ ಏನೋ, ಆದ್ರೆ ಅದು ಕೆಲವರಿಗೆ ಮಾತ್ರ ಸೀಮಿತ ಆಗಿತ್ತು. ಅವಾಗ ಎಜುಕೇಶನ್ ಇನ್ಕ್ಲೂಸಿವ್ ಆಗಿರ್ಲಿಲ್ಲ. ಈಗ ಅದು ಇನ್ಕ್ಲೂಸಿವ್ ಆಗಿದೆ ಅಂದ್ರೆ ಎಲ್ಲರಿಗೂ ತಲುಪೋದ್ರಿಂದ ಈಗ ಎಜುಕೇಶನಿನ ಶಕ್ತಿ ಜಾಸ್ತಿ. ಮೊದಲು ಒಂದು ವರ್ಗಕ್ಕೆ ಸೀಮಿತ ಆಗಿದ್ರೆ ಈಗ ಎಲ್ಲರಿಗೂ ಆಗಿರೋದ್ರಿಂದ ಅದು ಜಾಸ್ತಿ. ಹಾಗಾಗಿ ಇದು ನಾವು ಬಹಳ ಯೋಚನೆ ಮಾಡಬೇಕು. ಕಡೆಯದಾಗಿ ನಾನು ಮತ್ತೆ ಉಪನಿಷತ್ತಿನ ಒಂದು ಶ್ಲೋಕವನ್ನು ಹೇಳಿ ಅದರ ಅರ್ಥದಲ್ಲಿ ಹೇಳ್ಬಿಟ್ಟು ನಾನು ಮಾತು ಮುಗಿಸ್ತೀನಿ. ಇದು ಈಶಾವಾಸ್ಯ ಉಪನಿಷತ್ತಲ್ಲಿ ಮೊದಲನೇ ಶ್ಲೋಕ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತಕ್ತೇನ ಭುಂಜಿತಾಹ ಮಾಗೃದಃ ಕಸ್ಯ ವಿದ್ಧನಂ ಅಂತ ಒಂದು ಶ್ಲೋಕ, ಮೊದಲನೇ ಶ್ಲೋಕ ಇದೆ ಈಶಾವಾಸ್ಯ ಉಪನಿಷತ್ತಲ್ಲಿ. ಅಂದ್ರೆ ಈ ಇಡೀ ವಿಶ್ವ ಈಶಾ ಅಥವಾ ಯಾವುದೋ ಒಂದು ಆಲ್ಮೈಟಿ ಅಲ್ಲಿಂದ ಸೃಷ್ಟಿಯಾಗಿದ್ದು, ತೇನ ತಕ್ತೇನ ಭುಂಜಿತಾಹ, ನೀನು ತಿನ್ನಬೇಕಾದ್ರೆ ಅಥವಾ ನೀನು ಅನುಭವಿಸ್ಬೇಕಾದ್ರೆ ಬೇರೆಯವರಿಗೆ ಬಿಟ್ಟು, ಅವು ಬೇರೆಯವರಿಗೆ ಅಂತ ಇಟ್ಟು ನೀನು ಅನುಭವಿಸು. ಮಾಗೃದಃ ಕಸ್ಯ ವಿದ್ಧನಂ, ಬೇರೆಯವರ ಸಂಪತ್ತನ್ನ ಯಾವತ್ತು ಅಪಹರಿಸಬೇಡ ಅಥವಾ ಬಳಸಬೇಡ ಅನ್ನೋ ಮಾತನ್ನು ಹೇಳ್ತಾರೆ. ಇಲ್ಲಿ ಬೇರೆಯವರು ಅಂದ್ರೆ ನಿನ್ನ ಪಕ್ಕದವರು, ನಿನ್ನ ತಲೆಮಾರವರು ಅಂತಲ್ಲ. ಇದು ನಾವು ವಿಸ್ತರಿಸಿ ಹೇಳೋದಾದ್ರೆ ಮುಂದಿನ ತಲೆಮಾರು ಸಹ ಈ ಭೂಮಿನಲ್ಲಿ ಬದುಕಲಿಕ್ಕೆ ಅರ್ಹತೆ, ಹಕ್ಕಿದೆ. ಮುಂದಿನ ಬರೀ ಮನುಷ್ಯ ಮಾತ್ರ ಅಲ್ಲ, ಎಲ್ಲಾ ಪ್ರಾಣಿಗಳು ಇದೆ. ಹಾಗಾಗಿ ಅವರದ್ದನ್ನು ಅಪಹರಿಸಿ ನಾವು ತಿಂದು ಖಾಲಿ ಮಾಡಬಾರ್ದು ಅನ್ನೋ ಮಾತನ್ನ, ಇದು ಬಹುಶಃ ಕ್ರಿಸ್ತಪೂರ್ವ 1800 ಅಥವಾ 2000 ವರ್ಷಗಳ ಹಿಂದೆ ಬರೆದಂತ ರಚನೆ ಆದಂತ ಈ ಉಪನಿಷತ್ತಿನ ಮಾತಿದೆ. ಸೊ ಇದು ಬಹಳ ದೊಡ್ಡ ಒಂದು ಮಾತು. ಇದು ನಮ್ಮ ಶಿಕ್ಷಣ ವ್ಯವಸ್ಥೆಯ ಒಂದು ತಳಹದಿ ಆಗಬೇಕು ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಧನ್ಯವಾದಗಳು.